ಕನ್ನಡವೇ ನಮ್ಮಮ್ಮ. ಕನ್ನಡವೇ ನಮ್ಮಮ್ಮ. ಅವಳಿಗೆ ಕೈ ಮುಗಿಯಮ್ಮ. ಕೈ ಮುಗಿಯಮ್ಮ. ಕೈ ಮುಗಿಯಮ್ಮ. ಕನ್ನಡವೇ ನಮ್ಮಮ್ಮ. ಕನ್ನಡವೇ ನಮ್ಮಮ್ಮ. ಅವಳಿಗೆ ಕೈ ಮುಗಿಯಮ್ಮ. ಕೈ ಮುಗಿಯಮ್ಮ ಮೀನ್ಸ್ ಬೋಯಿಂಗ್. ಥ್ಯಾಂಕ್ ಯು ಸೋ ಮಚ್. ನೋಡಿ ಗೈಸ್, ಫೈನಲಿ ನಾನು ಕೇರಳ ಬಸ್ ಹತ್ತುತ್ತಾ ಇದ್ದೀನಿ. ನೋಡಿ, ಕೊನೆಗೂ ಬಸ್ ಇಳ್ದಿದ್ದಾಯಿತು. ನಾವು ಮೊದಲೇ ಪ್ರೀ ಪ್ಲ್ಯಾನ್ಡಾಗಿ ಮಾಡಿಕೊಂಡು ರೆಸಾರ್ಟ್ಗೆ ಹೋಗಿ ಅವ್ರು ತೋರಿಸಿದ್ದ ಪ್ಲೇಸ್ಗಳನ್ನ ನೋಡಿಕೊಂಡು ಹೋಗೋದಲ್ಲ ಟ್ರಾವೆಲ್ ಅಂತ. ಅಂದರೆ ನಾವು ಓನ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಈ ಥರ ಬಸ್ಸಲ್ಲಿ ಹೋಗಬೇಕು. ಮತ್ತು ಇಲ್ಲಿ ಭಾಷೆನೇ ಗೊತ್ತಿಲ್ಲ ನಮಗೆ, ಎಲ್ಲ ಮಲಯಾಳಮ್ಮೇ ಮಾತಾಡೋದು. ನಿಮಗೆ ಇಲ್ಲಿ ಕನ್ನಡ ಮಾತಾಡೋರಂತೂ ಸಿಗೋದು ತುಂಬ ಕಷ್ಟ. ಆದ್ರೂ ಈ ಥರ ನಡ್ಕೊಂಡು ಬಸ್ಸಲ್ಲಿ ಹೋಗಿ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೋದನ್ನೇ ಟ್ರಾವೆಲಿಂಗ್ ಅಂತ ಹೇಳೋದು. ಗಾಯ್ಸ್, ಈಗ ನಮ್ಮ ಫ್ರೆಂಡು ಒಂದು ಚಾಲೆಂಜ್ ಮಾಡಿದ್ರು. ಏನಂದರೆ, ಈಗ ನಾವು ಒಂದು 2 ಕಿಲೋಮೀಟರ್ಸ್ ದೂರ ಹೋಗಬೇಕು. ಅಲ್ಲಿಗೆ ಹೋಗ್ಬೇಕಂತ ಅಂದರೆ ಇಲ್ಲಿ ಯಾವುದೇ ಥರ ಬಸ್ ಹೋಗೋಲ್ಲ, ನಡ್ಕೊಂಡೇ ಹೋಗಬೇಕು. ಸೊ ಅವ್ರು ಚಾಲೆಂಜ್ ಮಾಡಿದ್ದೇನೆಂದರೆ, ಇಲ್ಲಿ ಬೈಕ್ಗಳು ಬರುತ್ತಲ್ಲ ಅದನ್ನು ಲಿಫ್ಟ್ ಕೇಳಿಕೊಂಡು ಯಾರು ಫಸ್ಟು ಆ ಲೊಕೇಶನ್ಗೆ ಹೋಗ್ತಾರೆ ಅವರು ಗೆದ್ದಂಗೆ ಅಂತ. ಸೊ ತುಂಬ ಚೆನ್ನಾಗಿದೆ ಇದು ಎಕ್ಸ್ಪೀರಿಯೆನ್ಸು. ನೋಡೋಣ. ನನಗೆ ಮಲಯಾಳಮೇ ಬರಲ್ಲ, ಆದರೂ ಕಷ್ಟಪಟ್ಕೊಂಡು ಏನಾದರೂ ಮಾಡಿ ಕೇಳಿಕೊಂಡು ಡ್ರಾಪ್ ತಗೋತೀನಿ. ನೋಡೋಣ ಯಾರು ಫಸ್ಟ್ ಬರ್ತೀವಿ ಅಂತ. ನೋಡಿ, ಭಾಷೆ ಗೊತ್ತಿಲ್ಲ ಏನಿಲ್ಲ. ಈಗ ಡ್ರಾಪ್ ಕೇಳೋದಂತ ಅಂದರೆ ಹೆಂಗೆ ಕೇಳೋದು? ನನಗೆ ಇಂಗ್ಲೀಷ್ ಸ್ವಲ್ಪ ವೀಕು. ನೋಡೋಣ ಏನಾಗುತ್ತೆ. ಅಲ್ಲಿ ನೋಡಿ, ನಮ್ಮ ಫ್ರೆಂಡು ಅಲ್ಲಿ ಹಿಂದೆ ಬರ್ತಾವ್ರೆ. ನೋಡೋಣ ಯಾರಿಗೆ ಸಿಗುತ್ತೆ ಫಸ್ಟು ಲಿಫ್ಟು ಅಂತ. ನಿಜವಾಗ್ಲೂ ಒಂಥರ ತುಂಬ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ. ಲಿಫ್ಟ್ ಕೇಳವ ಅಂತ ಅಂದರೆ ಯಾವ ಬೈಕ್ಗಳು ಕೂಡ ಬರಲಿಲ್ಲ ಇಲ್ಲಿ. ಫುಲ್ ನಿಶಬ್ದ ಆಗೈತೆ ಪ್ಲೇಸು. ಇನ್ನೇನು ಒಂದು 50 ಮೀಟ್ರ್ ಹೋದರೆ ನಾವು ತಲುಪಬೇಕಾಗಿರೋ ಲೊಕೇಶನ್ಗೆ ಹೋಗ್ತೀವಿ. ಏನೂ ಮಾಡೋಕ್ಕಾಗಲ್ಲ. ಇಂಥ ಪ್ಲೇಸ್ಗಳು ಬಂದಾಗ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗೇ ಆಗುತ್ತೆ. ನೋಡಿ, ನಮ್ಮ ರೂಟಲ್ಲಿ ಏನಕ್ಕೆ ಬೈಕ್ ಬರ್ತಿಲ್ಲ ಅಂತ ನಾನು ಅಷ್ಟೊತ್ತಿಂದ ಥಿಂಕ್ ಮಾಡ್ತಿದ್ದೆ. ಈ ಥರ ಬೆಟ್ಟದ ಥರ ರೋಡ್ ಇದ್ರೆ ಯಾವ ಬೈಕ್ ಬರ್ತವೆ? ಫಸ್ಟ್ ಗೇರಲ್ಲೇ ಹತ್ತಲ್ಲ ಇಲ್ಲಿ. ಇನ್ನೇನು ನಾವು ಬರಬೇಕಾಗಿರೋ ಲೊಕೇಶನ್ಗೆ ಬಂದಾಯಿತು. ಇಲ್ಲಿ ಗಾಡಿನ ರೆಂಟಲ್ ಫಸ್ಟು ಈ ಗೂಗಲ್ ಹಾಕಂಗೆ ಕನ್ನಡ ಕಲಿಸ್ಬೇಕು. ಈಗ ಹೋಗಿದ ತಕ್ಷಣ ಮೈಸೂರಿಗೆ ನಾನು ಮಾಡೋ ಮೊದಲನೇ ಕೆಲಸ ಗೂಗಲ್ಗೆ ಪೋಸ್ಟ್ ಹಾಕ್ತೀನಿ. ಫಸ್ಟು ಈ ಗೂಗಲ್ ಹಾಕಂಗೆ ಕನ್ನಡ ಕಲಿಸಿ ಅಂತ. ಈ ಇಂಗ್ಲೀಷಲ್ಲಿ ಹೇಳೋದೇ ಅರ್ಥ ಆಗಲ್ಲ. ಅದೇನೋ ಒಣಪಟ್ಟಮ್ ಗಿಣಪಟ್ಟಮ್ ಅಂದ್ಕೊಂಡು. ಅಯ್ಯೋ, ಇಲ್ಲಿ 2.5 ಕಿಲೋಮೀಟ್ರ್ ನಡೆದಿದ್ದಕ್ಕೆ ಕಿತ್ಕೊಂಡು ಹೋಗೈತೆ. ಅಲ್ಲಿ ಬೀಚಲ್ಲೇ 4 ಕಿಲೋಮೀಟ್ರ್ ನಡೆದು, ಇಲ್ಲಿ 2 ಕಿಲೋಮೀಟ್ರು. ಫುಲ್ಲು ರೋಸ್ಟು ಗಾಯ್ಸ್. ಆ ಲೊಕೇಶನ್ನು ಇಲ್ಲಿ ಗಾಡಿ ರೆಂಟಲ್ಲಿ ಕೊಡ್ತೀವಿ ಅಂತ ಅಂದರು. ಸೊ ಅದಕ್ಕೆ ಬಂದಿದ್ದೀನಿ. ಮತ್ತು ಇದರಲ್ಲಿ ಲೊಕೇಶನ್ದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮತ್ತು ನಂಬರ್ನೂ ಹಾಕಿರ್ತೀನಿ. ನಿಮಗೇನಾದರೂ ಕೇರಳದಲ್ಲಿ ಗಾಡಿಗಳು ರೆಂಟಲ್ಗೆ ಬೇಕಂತ ಅಂದರೆ ಬೈಕ್ಸು, ಸೊ ಇವರು ಕಾಂಟ್ಯಾಕ್ಟ್ ಮಾಡಿ. ಕೊನೆಗೂ ನಾವು ಗಾಡಿನ ರೆಂಟಲ್ಗೆ ತೊಗೊಂಡಾಯಿತು. ಇನ್ನು ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋದಷ್ಟೇ ಬಾಕಿ ಇರೋದು. ಮತ್ತು ಇಲ್ಲಿ ರೆಂಟಲ್ ಬಗ್ಗೆ ಹೇಳೋದಾದರೆ ಪರ್ ಡೇಗೆ ನಿಮಗೆ 700 ರುಪೀಸು ಚಾರ್ಜ್ ಮಾಡ್ತಾರೆ. ಮತ್ತು ಫ್ಯೂಯಲ್ ಎಲ್ಲ ನೀವೇ ಹಾಕಿಸ್ಕೋಬೇಕು. ನೋಡಿ, ನಾವು ಏನಾದರೂ ಕಣ್ಣೂರಿಗೆ ಬಂದಾಗೆಲ್ಲನೂ ಟಿಫನ್ ಮಾಡೋದಿಲ್ಲೇ. ಇದ್ರ ಹೆಸರು ನೂತನ್ ಫುಡ್ ಕಾರ್ನರ್ ಅಂತ ಅಂದ್ಬಿಟ್ಟು. ಇಲ್ಲಿ ನಿಮಗೆ ಎಲ್ಲ ಥರ ನಾನ್ ವೆಜ್ಜು ಮತ್ತು ವೆಜ್ಜು ಎಲ್ಲ ಸಿಗುತ್ತೆ. ಸಚಿನ್ ಬ್ರೋ ಪರೋಟ ಮತ್ತು ಮೀನು ಕರಿ ತೊಗೊಂಡ್ರು. ಸೊ ನಾನು ಪರೋಟ ಮತ್ತು ಎಗ್ ಕರಿ ತೊಗೊಂಡೆ. ಪರೋಟ ತಿಂದಾದ್ಮೇಲೆ ಪುಟ್ಟುನ ತೊಗೊಂಡೆ. ಇಲ್ಲಿ ಪುಟ್ಟು ಮತ್ತು ಕಡಲೆಕರಿ ತುಂಬ ಚೆನ್ನಾಗಿರುತ್ತೆ. ಖುಷಿಯಾಗಿದ್ದೇನೆಂದರೆ ಅಷ್ಟೆಲ್ಲ ತಿಂದ್ರೂ 178 ರೂಪಾಯಿ ಆಗಿತ್ತು. ಫೈನಲಿ ತಿಂಡಿ ಮುಗಿಸ್ಕೊಂಡು ನಾವು ಪಯಂಬಲಂ ಬೀಚ್ ಹತ್ರ ಬಂದು. ನೋಡಿ, ಇದೇನೆ ಪಯಂಬಲಂ ಬೀಚು. ನೋಡಿ, ಇಲ್ಲಿ ಬೀಚಲ್ಲಿ ನಮಗೆ ಫಾರಿನರ್ ಸಿಕ್ಕಿದ್ರು. Kao and Gigi. Gigi, Kao and Gigi. Yes. Wow, where are you from, sir?
From France. 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 Actually, this beach is very nice. Huh? Yes, Yeah. very Yes, nice, very very nice. beautiful. Can you please speak one Kannada word? Yes. Yes. You know some, you know any words, Kannada words? Do you know? No? Do you know Kannada words? You know Kannada language? Canada. Kannada. Don't know? I will teach you how to talk. No. Huh? Canada, we don't know. I will teach you. Please imitate me, okay? Yes. ಕನ್ನಡವೇ ನಮ್ಮಮ್ಮ, ಕನ್ನಡವೇ ನಮ್ಮಮ್ಮ. ಅವಳಿಗೆ ಕೈ ಮುಗಿಯಮ್ಮ, Aweligai. ಕೈ ಮುಗಿಯಮ್ಮ. ಕೈ ಮುಗಿಯಮ್ಮ. ಕನ್ನಡವೇ ನಮ್ಮಮ್ಮ, ಕನ್ನಡವೇ ನಮ್ಮಮ್ಮ. ಅವಳಿಗೆ ಕೈ ಮುಗಿಯಮ್ಮ. Aweligai mama. ಕೈ ಮುಗಿಯಮ್ಮ ಮೀನ್ಸ್ ಬೋಯಿಂಗ್. ಥ್ಯಾಂಕ್ ಯು ಸೋ ಮಚ್. Thank you. Please come visit Mysuru. Visit Mysuru. It was a nice place. Mysore? Mysuru. Yeah. We have, Planned. no, we come from Mysore. Bangalore, Mysore, and Kalpeta and Kalpeta. Kannur. wow, nice. And then you have visited. Thank you so much. Thank you. Thank you. Bye. Bye. ನಾನು ನಿಮಗೆ ಹಳೆ ಬೀಚ್ ತೋರಿಸಿದ್ನಲ್ಲ, ಅಲ್ಲಿ ಅಷ್ಟು ಜನ ಇರಲಿಲ್ಲ. ಇದರಲ್ಲಿ ತುಂಬ ಜನ ಇದ್ದಾರೆ. ಏಕೆಂದರೆ ಇದು ಅಂದರೆ ಸಿಟಿಗೆ ತುಂಬ ಹತ್ತಿರ ಇದು. ಸೊ ತುಂಬ ಚೆನ್ನಾಗಿದೆ. ಮತ್ತು ಪಯಂಬಲಂ ಬೀಚ್ ಮುಗಿಸ್ಕೊಂಡು ಈಗ ಮಡೈಪಾರಾಗಿ ಹೋಗ್ತಾ ಇದ್ದೀವಿ. ನೋಡಿ, ಇದೇನೇ ಮಡೈಪಾರ. ಇದು ಫುಲ್ಲು ಗ್ರಾಸ್ ಲ್ಯಾಂಡ್ ಇದೆ. ಮತ್ತು ಇದ್ರ ಲೊಕೇಶನ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ಇದೇ ಥರ ವೀಡಿಯೋಸ್ಗಳು ಬೇಕಂತ ಅಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ವೀಡಿಯೋನ ಶೇರ್ ಮಾಡೋದು ಮಾತ್ರ ಮರಿಲೇಬೇಡಿ.